ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಗಳಲ್ಲಿ ಗಣಪತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ಕಲ್ತ್ವಿ. ಈ ಸಂಚಿಕೆಯಲ್ಲಿ ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗದೆ ಅವನತಿಯ ಕಡೆ ಕರ್ಕೊಂಡು ಹೋಗುವ ಒಂದು ಗುಣ ಯಾವುದು ಅಂತ ಕಲಿಯೋಣ. ಅದೇನು ಅಂದರೆ ಅಹಂಕಾರ. ಸೊ ಈ ಅಹಂಕಾರ ಅಂದರೆ ಏನು ಅಂತ ತಿಳಿಯೋಣ. ನಾ ಹೋದ ಸಂಚಿಕೆಯಲ್ಲಿ ಹೇಳಿದ್ದೆ, ನಾವು ಮಗುವಿನಂತಹ ಮನೋಭಾವವನ್ನು ಇಟ್ಕೊಂಡಾಗ ನಮ್ಮಲ್ಲಿ ಕಲಿಯುವ ಮನೋಭಾವ ಬರುತ್ತೆ. ಅದಿಲ್ಲದೆ ಇದ್ರೆ ನಮ್ಮಲ್ಲಿ ಈಗೋ ಇರುತ್ತೆ. ನಂಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮಲ್ಲಿ ಅಹಂಕಾರ ಅಥವಾ ಈಗೋ ಇರುತ್ತೆ. ಆದ್ರೆ ಈಗ ಮಕ್ಕಳು ಸಹ ಮಕ್ಕಳಂತೆ ಇಲ್ಲ. ದೊಡ್ಡವರು ಮಕ್ಕಳಂತೆ ಇರೋದಿರ್ಲಿ, ಮಕ್ಕಳು ಸಹ 4-5 ವರ್ಷದ ಮಕ್ಕಳು ಕೂಡ ಮಕ್ಕಳಂತೆ ಇಲ್ಲ. ಅವರು ಈಗಾಗ್ಲೇನೆ ಅವರ ತಂದೆ ತಾಯಂದ್ರಿಂದ ಅಟೆನ್ಷನ್ ಪಡೆಯೋದಕ್ಕೆ, ಅವ್ರ ಮೇಲೆ ಗಮನವನ್ನ ಸೆಳೆಯೋದಕ್ಕೆ ಎಲ್ಲ ಥರದ ಹಠ ಆಗಲಿ ಅಥವಾ ಯಾವುದೇ ಥರದ ಟ್ಯಾಂಟ್ರಮ್ ಥ್ರೋ ಮಾಡೋದಾಗ್ಲಿ, ಹೇಳಿದ ಮಾತು ಕೇಳದೇ ಇರೋದಾಗ್ಲಿ, ಬ್ಯಾಕ್ ಆನ್ಸರ್ ಮಾಡೋದಾಗ್ಲಿ, ರೂಡ್ ಆಗಿರೋದಾಗ್ಲಿ, ಸೊ ಅದೆಲ್ಲ ಈಗ್ಲೇನೆ ಕಲ್ತಿರ್ತಾರೆ. ಅಂದ್ರೆ ಆ 4-5 ವರ್ಷದಲ್ಲೇ ಕಲ್ತ್ಬಿಟ್ಟಿರ್ತಾರೆ. ಅಂದ್ರೆ ನಿಜವಾದ ಮಗುವಿನ ಆ ಮನೋಭಾವ ಏನಿದೆ ಅದು ಮಕ್ಕಳಲ್ಲೇ ನಾವು ನೋಡೋದಿಲ್ಲ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ದುರ್ಯೋಧನ. ಮಹಾಭಾರತದಲ್ಲಿ ದುರ್ಯೋಧನ ನನಗೆ ಇದು ಬೇಕು ಅಂದ್ರೆ ಬೇಕೇ ಬೇಕು ಆತರ ಏನ್ ಹಠದ ಮನೋಭಾವ ಇತ್ತು ಅವನ್ಗೆ. ಸೊ ಆ ಮನೋವೃತ್ತಿಯನ್ನ ನಾವು ಮಕ್ಕಳಲ್ಲೇ ಕಾಣ್ತಾ ಇದ್ದೀವಿ. ಸೊ ಅದಕ್ಕೆ ಇಂಗ್ಲಿಷ್ ಅಲ್ಲಿ 2 ಪದ ಇದೆ, ಚೈಲ್ಡ್ ಮತ್ತೆ ಕಿಡ್. ಸೊ ಕಿಡ್ ಮತ್ತೆ ಚೈಲ್ಡ್ 2 ಬೇರೆ ಬೇರೆ ಅರ್ಥವನ್ನ ಹೊಂದಿದೆ. ಚೈಲ್ಡ್ ಅಂದ್ರೆ ನಿಜವಾದ ಮಗು ಇರುವಂತಹ ಮನೋಭಾವ. ನಾವು ಗಣಪತಿಗೆ ಏನು ಹೇಳಿದ್ವಿ, ಗಣಪತಿಯ ಮನೋಭಾವ ಅದು ಚೈಲ್ಡ್ ಲೈಕ್ ಆಟಿಟ್ಯೂಡ್. ಇನ್ನೊಂದು ಪದ ಇದೆ ಕಿಡ್. ಸೊ ಈ ಕಿಡ್ ಅಂದ್ರೆ ಏನು ಇಂಗ್ಲಿಷಲ್ಲಿ ಅಂದ್ರೆ ಒಂದು ಬ್ರಾಟಿ ಆಟಿಟ್ಯೂಡ್, ಅಂದ್ರೆ ಒಂದು ಬಾಲಿಶ ವರ್ತನೆ ಇರುವಂತಹ ಶಿಶು. ಆ ಶಿಶುವಿನ ಮನೋವೃತ್ತಿ. ಸೊ ಅದರಲ್ಲಿ ಸಣ್ಣ ಮಕ್ಕಳೇನೆ ಏನು ತಲಹರಟೆ ಮಾಡ್ತಾರೆ, ಅಥವಾ ಅಂದ್ರೆ ಕೆಟ್ಟ ರೀತಿಯಲ್ಲಿ ಏನು ತಲಹರಟೆ ಮಾಡ್ತಾರೆ, ಅಥವಾ ಈ ಬ್ರಾಟಿ ಆಟಿಟ್ಯೂಡ್ ಇಟ್ಕೊಂಡಿರ್ತಾರೆ. ಸ್ಟಬರ್ನೆಸ್, ಟ್ಯಾಂಟ್ರಮ್ ಥ್ರೋ ಮಾಡೋದು, ನಂಗೆ ಇದು ಬೇಕು ಅಂತ ಹಠ ಮಾಡೋದು. ಲೈಕ್ ಎಷ್ಟೊಂದು ಮಕ್ಕಳು ಲೈಕ್ ಕೊಡಿಸ್ಲಿಲ್ಲ ಅಂದ್ರೆ ಅವರು ತಂದೆ ತಾಯಿಗೆನೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸೊ ಈ ತರ ಏನು ಮನೋಭಾವ ಇದೆ ಅದು ನಿಜವಾದ ಮಗುವಿನ ಮನೋಭಾವ ಅಲ್ಲ. ಇದು ಒಂದು ಬ್ರಾಟಿ ಆಟಿಟ್ಯೂಡ್. ಅದನ್ನೇ ಕಿಡ್ ಅಂತ ಕರಿತೀವಿ. ಸೊ ಆ ಥರ ಇದ್ದಾಗ ನಮಗೆ ಯಾವುದೇ ತರಹದ ಜ್ಞಾನ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ನರಕಕ್ಕೆ ಒಂದು ದಾರಿ. ಯಾಕಂದ್ರೆ ನಿಜವಾದ ಮಗುವಿಗೆ ನಾನು ಯಾರು, ನಾನು ಎಲ್ಲಿದ್ದೀನಿ ಅಂತೆಲ್ಲ ತಿಳಿಬೇಕಾಗಿರೋ ಒಂದು ಹಂಬಲ ಇರ್ಬೇಕಾದ್ರೆ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ. ನಿಜವಾದ ಮಗು ಯಾವುದೇ ಬಯಕೆಯನ್ನ ಇಟ್ಕೊಂಡಿರಲ್ಲ, ನಂಗೆ ಅದು ಬೇಕು ಇದು ಬೇಕು ಅಂತ. ಬರೀ ಕಲಿಯುವ ಬಯಕೆ ಮಾತ್ರ ಇರುತ್ತೆ. ಅದಿಲ್ದಿದ್ದಾಗ ಏನಾಗತ್ತೆ, ಈಗೋ ಬರುತ್ತೆ. ಸೊ ಆ ಸಣ್ಣ ವಯಸ್ಸಲ್ಲೇನೆ ಆ ಅಹಂ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗತ್ತೆ. ಈ ಅಹಂ ಅಥವಾ ಈಗೋ ಅಂದ್ರೆ ಏನು ಅಂತ ನಾವು ಹೋದ ಸಂಚಿಕೆಗಳಲ್ಲಿ ಕಲ್ತ್ವಿ. ಅಂದ್ರೆ ಫಾಲ್ಸ್ ಸೆನ್ಸ್ ಆಫ್ ನೋಯಿಂಗ್. ಅಂದ್ರೆ ನನಗೇನೋ ಒಂದು ಗೊತ್ತಿಲ್ಲ, ಆದ್ರೆ ನಂಗೆ ಆಲ್ರೆಡಿ ಗೊತ್ತಿದೆ ಅಂತ ನನಗೆ ನಾನೇ ಕನ್ವಿನ್ಸ್ ಮಾಡ್ಕೊಂಡ್ಬಿಟ್ಟಾಗ ನಾನು ಆ ಸುಳ್ಳನ್ನೇ ನಿಜ ಅಂತ ನಾನು ನನ್ನ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತೀನಿ. ಅದೇನೇ ಅಹಂ. ಸೊ ಯಾರೇ ಒಬ್ರು ಇದು ಹಂಗಲ್ಲ ಹಿಂಗೆ ಅಂತ ಹೇಳಕ್ ಬಂದ್ರೆ, ಇಲ್ಲ ಇದು ಹಿಂಗೇನೆ ಅಂತ ನಾವು ತಪ್ಪನ್ನೇ ಸರಿ ಅಂತ ಪ್ರತಿಪಾದನೆ ಮಾಡ್ತೀವಿ. ಅದೇನೇ ಈಗೋ. ಈ ಈಗೋ ಒಂದು ದೊಡ್ಡ ಹರ್ಡಲ್, ಒಂದು ದೊಡ್ಡ ಅಡ್ಡಗೋಡೆ. ಯಾವ್ದಕ್ಕೆ ಅಂದ್ರೆ ಕಲಿಯೋದಕ್ಕೆ. ನಾವು ಯಾವಾಗ ಸರಿಯಾದದನ್ನ ಕಲಿಯೋದಿಲ್ವೋ ನಾವು ಸರಿಯಾದದನ್ನ ಮಾಡೋದೂ ಇಲ್ಲ. ಸೊ ಸರಿಯಾದದನ್ನ ಮಾಡದೇ ಇದ್ದಾಗ ಅದರ ಪರಿಣಾಮ ಕೂಡ ಕೆಟ್ಟದಾಗಿ ಬರುತ್ತೆ. ಸೊ ಈ ಕೆಟ್ಟ ಪರಿಣಾಮನೇ ನಮಗೆ ಸಫರಿಂಗ್ ಅಥವಾ ನೋವು, ದುಃಖ ಜೀವನದಲ್ಲಿ ತಗೊಂಡು ಬರುತ್ತೆ. ಸೊ ಈ ಲೂಪನ್ನ ನಾವು ಹೇಗೆ ಮುರಿಬೋದು ಅಂದ್ರೆ, ಈ ಈಗೋ ಇಂದ ಆಚೆ ಬರೋದು ಹೇಗೆ ಅಂದ್ರೆ, ಇದನ್ನ ನಾವು ಅದ್ರ ಜೊತೆ ಐಡೆಂಟಿಫೈ ಮಾಡಬಾರ್ದು. ನನ್ನ ಬೀಯಿಂಗ್ನೆಸ್ ಏನಿದೆ, ನನ್ನ ಅಸ್ತಿತ್ವ ನನ್ನ ಈಗೋ ಅಲ್ಲ. ಈಗೋನೇ ಬೇರೆ. ಅದು ಒಂದು ಫಾಲ್ಸ್ ಸೆನ್ಸ್ ಆಫ್ ನೋಯಿಂಗ್. ಅದರಿಂದ ನಾನು ಡಿಟ್ಯಾಚ್ ಆಗಬೇಕು. ಯಾವುದರ ಮೂಲಕ ಅಂದರೆ ಆಕ್ಚುಯಲ್ ಫ್ಯಾಕ್ಚುಯಲ್ ಟ್ರೂತ್, ಸತ್ಯದ ಪರ ಹೋದಾಗ ನಾನು ಈಗೋ ಜೊತೆ ಡಿಟ್ಯಾಚ್ ಆಗ್ಬೋದು. ಇದಕ್ಕೆ ನಮಗೆ ಈ ಈಗೋವನ್ನ ಇನ್ನು ಹೆಚ್ಚು ಮಾಡ್ತಾ ಇರೋದು ಯಾವುದು ಅಂದರೆ ಈಗಿನ ಶಿಕ್ಷಣ ವ್ಯವಸ್ಥೆ. ಏನು ನಮಗೆ ಸ್ಕೂಲು ಕಾಲೇಜಲ್ಲಿ ಏನು ಪಾಠವನ್ನ ಹೇಳ್ಕೊಡ್ತಾ ಇದ್ದಾರೆ, ನಾವು ಆ ಪಠ್ಯ ಪುಸ್ತಕ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದ್ತಾ ಇದ್ದೀವಿ ಅದು ಅದರಲ್ಲಿ ಬರ್ದಿರೋದೆಲ್ಲ 100% ಕರೆಕ್ಟ್, ವೇದವಾಕ್ಯ ಅಂತ ಅನ್ಕೊಂಡು ನಮ್ಮಲ್ಲಿ ನಾವು ತಪ್ಪನ್ನ ಬೆಳೆಸ್ಕೋತಾ ಇದೀವಿ. ಒಂದು ಸ್ವಾರಸ್ಯಕರವಾದ ಉದಾಹರಣೆ ಹೇಳಬೇಕು ಅಂದ್ರೆ, ನಮಗೆಲ್ಲ ಗೊತ್ತಿದೆ, ನಾವು ಪ್ರತಿದಿನ ನೋಡ್ತೀವಿ ಸೂರ್ಯ
ಏನೋ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಅಂದ್ರೆ ಸನ್ರೈಸು ಸನ್ಸೆಟ್ ನಾವು ಪ್ರತಿದಿನ ನೋಡ್ತೀವಿ. ಲೈಕ್ ಈಸ್ಟ್ ಟು ವೆಸ್ಟ್ ಸೂರ್ಯ ಮೂವ್ಮೆಂಟ್ ನಮ್ ಕಣ್ಣಿಗೆ ಕಾಣುತ್ತೆ. ಕಣ್ಣಿಗೆ ಕಾಣದ್ದು ಸೂರ್ಯ ಮೂವ್ಮೆಂಟ್ ಕಾಣುತ್ತೆ. ಅದಲ್ಲದೆ ಪ್ರತಿ ತಿಂಗಳು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಆಕಾಶದಲ್ಲಿ ಆ ಮೂವ್ಮೆಂಟು ಕಾಣುತ್ತೆ. ಸೊ ಇದು ಸೂರ್ಯ ಚಲನೆ ಮಾಡ್ತಾ ಇದ್ದಾನೆ ಅಂತ ಗೊತ್ತು. ವೇದಿಕ್ ಪ್ರಕಾರ ನಾವು ಸೂರ್ಯನಿಗೆ ಏನೋ 7 ಕುದುರೆಯ ರಥವನ್ನ ಏರಿದಾನೆ ಅಂತ ಅದು ಕೂಡ ಚಿತ್ರಣ ಕೂಡ ನಮಗೆ ಗೊತ್ತಿದೆ. ಆದ್ರೆ ನಾವು ಸ್ಕೂಲ್ ಪುಸ್ತಕ ಶಾಲೆ ಪುಸ್ತಕದಲ್ಲಿ ಏನ್ ಓದ್ತಾ ಇದೀವಿ ಜಿಯೋಗ್ರಫಿನಲ್ಲಿ ಅಂದ್ರೆ ಸೂರ್ಯ ಸ್ಟೇಷನರಿ ಆಗಿದ್ದಾನೆ, ಸೂರ್ಯ ಮೂವೇ ಆಗ್ತಾ ಇಲ್ಲ ಅಂತ ನಾವು ಓದ್ತಾ ಇದೀವಿ. ಸೊ ನಾವು ಅದನ್ನೆಲ್ಲ ನಂಬಿದೀವಿ. ಸೊ ಹಾಗಾಗಿ ಈ ತರ ತಪ್ಪು ವಿಷಯಗಳು ಸುಮಾರು ನಮ್ಗೆ ಸ್ಕೂಲು ಕಾಲೇಜಲ್ಲಿ ಏನೋ ಬೇರೆ ಬೇರೆ ಕಾರಣಗಳಿಗೆ ಕಲಿಯುಗದಲ್ಲಿ ನಾವು ತಪ್ಪನ್ನ ಬೇಕು ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ತಪ್ಪನ್ನ ಕಲ್ತು ನಮ್ಗೆ ಫುಲ್ ಈಗೋ ಬರ್ಲಿ, ನನ್ಗೆಲ್ಲ ಗೊತ್ತಿದೆ, ನಾನು ಇಷ್ಟು ಡಿಗ್ರಿ ಮಾಡಿದ್ದೀನಿ, ನಾನು ಫಿಸಿಕ್ಸ್ ಬಗ್ಗೆ ಓದಿದ್ದೀನಿ ಅಂದ್ರೆ ನನಗೆ ಫಿಸಿಕ್ಸ್ ಬಗ್ಗೆ ಎಲ್ಲ ಗೊತ್ತಿದೆ ಇವಾಗ ಅಂತ ಆ ಪ್ರೊಫೆಸರ್ ಅನ್ಕೊಂಡ್ಬಿಟ್ಟಿರ್ತಾರೆ. ಯಾರೋ ಒಂದು XYZ ನಾನು ತುಂಬಾ PhD ಮಾಡಿದ್ದೀನಿ ಪ್ರೊಫೆಸರ್ ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ನಂಗೆ ಆ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಗೊತ್ತಿದೆ ಅಂತ. ಆದ್ರೆ ನಮಗೆ ನಿಜವಾಗ್ಲೂ ಗೊತ್ತಿದ್ಯಾ? ಗೊತ್ತಿಲ್ಲ. ಸೊ ಇದೇನೇ ನಮ್ಮ ಈಗೋಗೆ ಕಾರಣ. ಸೊ ಈ ಈಗೋ ನಮ್ಗೆ ಯಾವಾಗ ಬರುತ್ತೆ, ನನ್ಗೆಲ್ಲ ಗೊತ್ತಿದೆ ಅನ್ನೋ ಅಹಂಕಾರ ಬರುತ್ತೆ. ಸೊ ಅವಾಗ ನಾವು ಸರಿಯಾದದನ್ನ ಕಲಿದೇ ಇದ್ದಾಗ, ಸರಿಯಾದದನ್ನ ಮಾಡದೇ ಇದ್ದಾಗ ತಪ್ಪು ಪರಿಣಾಮದಿಂದ ನಾವು ಅವನತಿಯ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಇದೇನೇ ಮುಖ್ಯ ಕಾರಣ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂದ್ರೆ ನಾವು ಜಿಯೋಗ್ರಫಿನಲ್ಲಿ ಇನ್ನೊಂದು ಓದ್ತೀವಿ, ಭೂಮಿಯದು ಒಂದು ಕೋರ್, ಮ್ಯಾಂಟಲ್, ಮ್ಯಾಗ್ಮಾ ಅದೆಲ್ಲ ಏನೇನೋ ಇದೆ ಭೂಮಿಯಲ್ಲಿ ಅಂತ. ಆದ್ರೆ ಫ್ಯಾಕ್ಚುಯಲ್ ಆಗಿ ನೋಡ್ಬೇಕು ಅಂದ್ರೆ ರಷ್ಯಾದಲ್ಲಿ 12 ಕಿಲೋಮೀಟರ್ಸ್ ಆಳಕ್ಕಿಂತ ಭೂಮಿನ ಅಗದೇ ಇಲ್ಲ. ಸೊ ಭೂಮಿನ 12 ಕಿಲೋಮೀಟರ್ಸ್ ಪ್ರಾಕ್ಟಿಕಲ್ ಆಗಿ ಅಗಿದೆ. ಅಲ್ಲಿ ಅದಕ್ಕಿಂತ ಕೆಳಗೆ ಏನಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಅದರಲ್ಲಿ ಏನು ಕೋರ್ ಇದೆ, ಮ್ಯಾಗ್ಮಾ ಇದೆ, ಅದೆಲ್ಲ ನಮಗೆ ಗೊತ್ತಿಲ್ಲ ನಿಜವಾಗ್ಲೂ ಇದೆಯೋ ಇಲ್ವೋ. ಅವ್ರ ಪುಸ್ತಕದಲ್ಲಿ ಬರ್ದಿದ್ದಾರೆ, ಅದನ್ನ ನಾವು ನಂಬ್ತಾ ಇದೀವಿ. ಸೊ ಇದೆಲ್ಲ ನಿಜಾನ ಸುಳ್ಳ ಅಂತ ನಾವು ನಿಜವಾಗ್ಲೂ ಜ್ಞಾನದ ಕಡೆ ಹೋಗ್ಬೇಕು. ಸೊ ಇದೇನೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಗುವಿನ ಮನೋಭಾವವನ್ನ ಹೊಂದದೇ ಇದ್ದಾಗ ಹೇಗೆ ನಮ್ಮಲ್ಲಿ ಅಹಂಕಾರ ಬೆಳೆದು ನಮ್ಮನ್ನ ಅವನತಿಯ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ತಿಳಿದ್ವಿ. ನಾವಿವಾಗ ಇರೋದು ಏಜ್ ಆಫ್ ನೋಯಿಂಗ್, ಏಜ್ ಆಫ್ ಬಿಲೀಫ್ ಅಲ್ಲ. ನಾವು ಒಂದು ಕಾಲದಲ್ಲಿ ಕಲಿಯುಗದಲ್ಲಿ ಏಜ್ ಆಫ್ ಬಿಲೀಫ್ ಅಲ್ಲಿ ಇದ್ವಿ. ಅಂದ್ರೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಹಂಗಂತೆ ಹಿಂಗಂತೆ, ಏನ್ ಅಂತೆ ಕಂತೆ ಸಂತೆ ಅಂತ ಹೇಳ್ತೀವಿ. ಸೊ ಈ ಅಂತೆ ಕಂತೆ ಸಂತೆಯಲ್ಲೇ ನಾವು ಬೆಳೆದಿದ್ದೀವಿ, ಹಂಗಂತೆ ಹಿಂಗಂತೆ ಅಂತ. ಆದ್ರೆ ನಾವು ಇವಾಗ ಏಜ್ ಆಫ್ ನೋಯಿಂಗ್ ಅಂದ್ರೆ ನಿಜವಾಗ್ಲೂ ನಾವೇ ತಿಳ್ಕೊಬೇಕು ಅದು ಹೌದಾ ಅಲ್ವಾ ಅಂತ. ಆವಾಗ ಮಾತ್ರ ನಮ್ಮ ವಿಕಸನ ಆಗೋದಕ್ಕೆ ಸಾಧ್ಯ. ಸೊ ಹಾಗಾದ್ರೆ ನಾವು ಕೂಡ ಈ ನೋಯಿಂಗ್, ಲರ್ನಿಂಗ್, ತಿಳಿಯುವ ಮನೋಭಾವವನ್ನ ಬೆಳೆಸ್ಕೊಳ್ಳೋಣ, ನಿಜವಾದ ಸತ್ಯದ ಕಡೆ ಹೋಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನ ನಿಮ್ಗೆ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.